ಶಿವಮೊಗ್ಗದ ಕಾರಾಗೃಹದಲ್ಲಿ ಕೈದಿ ಹೊಟ್ಟೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಮೊಬೈಲ್ ಅನ್ನು ಹೊರಕ್ಕೆ ತೆಗೆಯಲಾಗಿದೆ. ಶಿವಮೊಗ್ಗದ ಕಾರಾಗೃಹದಲ್ಲಿ ಕೈದಿಯ ಹೊಟ್ಟೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಕೊಡಿಸಿ ಮೊಬೈಲ್ ಅನ್ನು ಹೊರಕ್ಕೆ ತೆಗೆಯಲಾಗಿದೆ. ಕೈದಿ ದೌಲತ್ ಎಂಬಾತನ ಹೊಟ್ಟೆಯಲ್ಲಿ ಮೊಬೈಲ್ ಫೋನ್ ಸಿಕ್ಕಿದೆ. ಪ್ರಕರಣವೊಂದರಲ್ಲಿ 10 ವರ್ಷ ಜೈಲು ಶಿಕ್ಷೆಗೆ ಈತ ಗುರಿಯಾಗಿದ್ದ. ಜೂನ್ 24ರಂದು ಜೈಲಿನ ಆಸ್ಪತ್ರೆಗೆ ಬಂದು ಕಲ್ಲು ನುಂಗಿದ್ದೇನೆ ಅಂತ ಸುಳ್ಳನ್ನ ಹೇಳಿದ್ದ. ಪರೀಕ್ಷೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೆಗ್ಗಾನ್ ಆಸ್ಪತ್ರೆಗೆ ಕಳುಹಿಸಿದ್ರು. ಎಕ್ಸ್ರೇ ಮಾಡಿಸಿದಾಗ ಕೈದಿ ಹೊಟ್ಟೆಯಲ್ಲಿ ವಸ್ತು ಇರೋದು ಪತ್ತೆಯಾಗಿದೆ. ಜೈಲಿನ ಒಳಗೆ ಮೊಬೈಲ್ ತಲುಪಿಸಿದ ಕುರಿತು ತನಿಖೆಗೆ ಆದೇಶವನ್ನ ನೀಡಲಾಗ್ತಾ ಇದೆ. ಕೇಂದ್ರ ಕಾರಾಗೃಹ ಅಧೀಕ್ಷಕ ರಂಗನಾಥ್ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಈ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚೆಗಂತೂ ಈ ಜೈಲಿನಲ್ಲಿ ಅವ್ರಿಗೆ ಏನೇನು ಬೇಕು ಕೈದಿಗಳಿಗೆ ಸವಲತ್ತುಗಳು ಅದೆಲ್ಲವೂ ಕೂಡ ಸಿಗ್ತಾ ಇದೆ ಎಂಬ ಆರೋಪ ಒಂದು ಕಡೆ ಆದರೆ ಇಲ್ಲಿ ಶಿವಮೊಗ್ಗದ ಕಾರಾಗೃಹದಲ್ಲಿ ನೋಡಿ ಕೈದಿ ಹೊಟ್ಟೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಹಾಗಾದ್ರೆ ಆತನಿಗೆ ಮೊಬೈಲ್ ಅನ್ನ ತಲುಪಿಸುವ ಕೆಲಸವನ್ನ ಯಾರು ಮಾಡಿದ್ರು? ಅಷ್ಟರ ಮಟ್ಟಿಗೆ ಅಲ್ಲಿ ಲೀನಿಯನ್ಸ್ ಇದೆಯಾ? ಖೈದಿಗಳಿಗೆ ಯಾಕೆ ಈ ಜೈಲು ಅನ್ನೋ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಅವ್ರು ಇಲ್ಲಾದ್ರೂ ಹೋಗಿ ತಮ್ಮ ತಪ್ಪಿನ ಅರಿವಾಗ್ಲಿ ಮುಂದೆ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವ್ರನ್ನ ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಯಾರ ಸಂಪರ್ಕವೂ ಇರೋದಿಲ್ಲ, ಯಾವ ಮೊಬೈಲ್ ಫೋನ್ ಇರೋದಿಲ್ಲ, ಯಾವ ಟಿವಿ ಇರಲ್ಲ, ಯಾವುದೇ ರೀತಿಯ ಸೌಲಭ್ಯಗಳು ಇರೋದಿಲ್ಲ. ಆದ್ರೆ ಈ ರೀತಿಯಾಗಿ ಸೌಲಭ್ಯವನ್ನ ಕಲ್ಪಿಸ್ಕೊಟ್ರೆ ಅವ್ರಿಗೆ ಅದು ಯಾವ ರೀತಿ ಜೈಲಿನ ಶಿಕ್ಷೆ ಅಂತ ಅನ್ಸುತ್ತೆ? ಆರಾಮ್ಸೆ ಇರ್ತಾರೆ. ಹೊರಗಡೆ ಯಾವ ರೀತಿ ನಾವು ನೀವೆಲ್ಲ ಜೀವನ ನಡೆಸ್ತಾ ಇರ್ತೀವಿ ಅದೇ ರೀತಿ ಅಲ್ಲೂ ಕೂಡ ಜೀವನ ನಡೆಸ್ತಾರೆ. ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೆಚ್ಚಾಗಿ ಆರೋಪ ಕೂಡ ಕೇಳಿ ಬಂದಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ನೀವು ಗಮನಿಸ್ತಾ ಇದ್ರಲ್ಲ ಆ ಮೊಬೈಲ್ ಅನ್ನೇ ಆತ ನುಂಗಿದ್ದು. ಮೊದಲು ಬಂದು ಏನಂತ ಹೇಳಿದ್ದಾನೆ, ಕಲ್ಲನ್ನ ನುಂಗ್ಬಿಟ್ಟಿದ್ದೀನಿ ಅಂತ ಹೋಗಿ ಡಾಕ್ಟರ್ ಬಳಿ ಹೇಳ್ಕೊಂಡಿದ್ದಾನೆ. ಆಗ ಮತ್ತೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಅದಾದ ನಂತರ ಮೆಗ್ಗಾನ್ ಆಸ್ಪತ್ರೆಗೂ ಕೂಡ ಶಸ್ತ್ರಚಿಕಿತ್ಸೆಗೆ ಅಂತ ಕಳುಹಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಎಕ್ಸ್ರೇನ ಮಾಡ್ತಾರೆ. ಎಕ್ಸ್ರೇ ಮಾಡಿದಾಗ ಕೈದಿ ಹೊಟ್ಟೆಯಲ್ಲಿ ಒಂದು ವಸ್ತು ಕೂಡ ಪತ್ತೆ ಆಗುತ್ತೆ. ಹಾಗಾದ್ರೆ ಏನು ವಸ್ತು ಅಂತ ಚೆಕ್ ಮಾಡಬೇಕಲ್ಲ. ಆಗ ಚೆಕ್ ಮಾಡಿದಾಗ ಈ ಮೊಬೈಲ್ ಫೋನ್ ಸಿಗುತ್ತೆ. ಸದ್ಯಕ್ಕೆ ಆ ಫೋನನ್ನು ಹೊರ ತೆಗೆಯಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ಮೊಬೈಲ್ ಫೋನ್ ಅಂತ. ಬೇಸಿಕ್ ಸೆಟ್ ಬರುತ್ತಲ್ಲ ಮೊಬೈಲ್ ಫೋನ್, ಆ ಫೋನ್ ಅದು. ಇನ್ನು ಕಾರಾಗೃಹದಲ್ಲಿ ಕೈದಿಗೆ ಯಾರು ಮೊಬೈಲ್ ಕೊಟ್ಟರು ಅನ್ನೋ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಹಾಗಾದ್ರೆ ಅಲ್ಲಿ ಅಷ್ಟೊಂದು ಕೇರ್ಲೆಸ್ ಇದೆಯಾ ಅಂತ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಕೈದಿ ಹೊಟ್ಟೆಯಲ್ಲಿ ಮೊಬೈಲ್ ಏನೋ ಪತ್ತೆ ಆಗಿದೆ. ಈ ಮೊಬೈಲ್ ಯಾವ ರೀತಿ ಕೈದಿ ಕೈ ಸೇರ್ತು ಅಂತ? ಇದು ಕಚಡ ಅಂತ ಹೇಳಿ ಹಿಂದೆ ಒಂದು ಮೊಬೈಲ್ ಬರ್ತಾ ಇತ್ತು. ಈ ಮೊಬೈಲ್ ಕೇವಲ 2 ಇಂಚು 3 ಇಂಚು ಮಾತ್ರ ಇರ್ತಾ ಇತ್ತು. ಈ ಒಂದು ಮೊಬೈಲ್ ಈಗ ಕೈದಿ ಕೈ ಸೇರಿರುವಂತದ್ದು. ಈ ಮೊಬೈಲ್ ನಲ್ಲಿ ಸಿಮ್ ಕಾರ್ಡ್ ಕೂಡ ಇರ್ಲಿಲ್ಲ, ಜೊತೆಗೆ ಬ್ಯಾಟರಿ ಕೂಡ ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದಾಖಲಾಗಿದೆ ಪ್ರಕರಣ. ಹಾಗೇನೆ ಈ ತನಿಖೆ ಕೂಡ ನಡೆಸಿದ್ದಾರೆ ಪೊಲೀಸರು. ಪೊಲೀಸರ ಮಾಹಿತಿ ಪ್ರಕಾರ ಈ ಮೊಬೈಲ್ ನಲ್ಲಿ ಬ್ಯಾಟರಿ ಮತ್ತು ಸಿಮ್ ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಎಕ್ಸ್ರೇ ಮಾಡಿಸಿದಾಗ ಏನು ಕೈದಿ ದೌಲತ್ ಹೊಟ್ಟೆಯಲ್ಲಿ ವಸ್ತು ಇರುವಂತದ್ದು ಪತ್ತೆ ಆಗಿರುತ್ತೆ. ಬಳಿಕ ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆ ಬಳಿಕ ಗೊತ್ತಾಗುತ್ತೆ ಇದು ಸಣ್ಣದೊಂದು ಮೊಬೈಲ್ ಅಂತ ಹೇಳಿ. ಈ ಹಿಂದೆ ಈ ಮೊಬೈಲ್ ನ ಬಹಳಷ್ಟು ಜನ ಯೂಸ್ ಮಾಡ್ತಾ ಇದ್ರು. ಚೈನಾ ಸೆಟ್ ಆಗಿರುತ್ತೆ ಇದು. ಕಳೆದ ಹಲವಾರು ವರ್ಷಗಳ ಹಿಂದೆ ಈ ಮೊಬೈಲ್ ಒಂದು ಬಳಕೆ ಕಮ್ಮಿ ಆಗತ್ತೆ. ಜೊತೆಗೆ ಏನು ಈ ಕೈದಿ ದೌಲತ್ ಇರ್ತಾನೆ ಕಳೆದ 10 ವರ್ಷದ ಕಾಲ ಈತನಿಗೆ ಜೈಲು ಶಿಕ್ಷೆ ಶಿವಮೊಗ್ಗ ನ್ಯಾಯಾಲಯ ವಿಧಿಸಿರುತ್ತೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಕೈದಿಗೆ ಶಸ್ತ್ರಚಿಕಿತ್ಸೆ ನಡೆಸಿ ಮೊಬೈಲ್ ಫೋನ್ ಅನ್ನ ಇದೀಗ ವೈದ್ಯರ ಹೊರಡೆ ತೆಗೆದಿರುವಂತದ್ದು. ಇದು ಕೂಡ ಅಚ್ಚರಿಗೆ ಒಂದು ಕಾರಣ ಆಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.